ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ನೋಡಿ, ಕನ್ಯಾ ರಾಶಿಯವರಿಗೆ ಒಂದ್ ಕಡೆ ಉತ್ತಮವಾದ ಸಮಯ ಅಂತಾನು ಹೇಳ್ಬೋದು, ಕೆಲವು ಕಡೆ ಕೆಲವೊಂದು ತೊಂದರೆಗಳು ಕೂಡ ಇದೆ. ಮೊದಲನೇದು ಉತ್ತಮ ಸಮಯ ಯಾವುದು ಅಂತ ನೋಡೋಣ. ಗುರು ಇವರಿಗೆ 10ನೇ ಮನೇಲಿ ಕುತ್ಕೊಂಡಿದ್ದಾನೆ. ಸೊ 10ನೇ ಮನೇಲಿ ಗುರು ಇರೋದ್ರಿಂದ 2ನೇ ಮನೆಗೆ ಗುರುವಿನ ದೃಷ್ಟಿನೂ ಬಿದ್ದಿರೋದ್ರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ. ಆದ್ರೆ ಜಾಸ್ತಿ ಪ್ರಯತ್ನ ಮಾಡ್ಬೇಕಾಗತ್ತೆ. ನೀವೇನು ಪ್ರಯತ್ನ ಮಾಡಿದಿರಾ ನಿಮ್ಗೆ ಲಾಭ ಬರುತ್ತಾ? ಖಂಡಿತ ಇಲ್ಲ. ಲಾಭ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇವಾಗ ಏನೋ ಒಂದು ಆಪರ್ಚುನಿಟೀಸ್ ಬಂತು ಅಂತ ಇಟ್ಕೊಳ್ಳಿ, ಮತ್ತೆ 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 ಅದ್ರ ಕಡೆ ಜಾಸ್ತಿ ಪ್ರಯತ್ನ ಮಾಡ್ಬೇಕಾಗತ್ತೆ. ಅಥವಾ ಒಂದು ವ್ಯಕ್ತಿ ಮೀಟ್ ಮಾಡ್ಬೇಕು ಅಂತಂದ್ರೆ ಆ ಕೆಲಸ ಆಗೇ ಆಗತ್ತೆ. ನಾವು ವ್ಯಕ್ತಿ ಮೀಟ್ ಮಾಡ್ಲೇಬೇಕು ಅಂದ್ರೆ ಮತ್ತೆ ಮತ್ತೆ ಹೋಗ್ಬೇಕು, ಅವ್ರನ್ನ ಪ್ರಯತ್ನ ಪಟ್ಟು ಕೆಲಸಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಒಳ್ಳೆ ಲಾಭನ ಖಂಡಿತವಾಗ್ಲೂ ಇವರು ನೋಡ್ಬೋದು. ವ್ಯಾಪಾರದಲ್ಲಿ ಅಭಿವೃದ್ಧಿನ ನೋಡ್ಬಹುದು. ಇನ್ನು ಇವರಿಗೆ 12ರಲ್ಲಿ ಕೇತುವಿನ ಸಂಚಾರ ಇದೆ. 12ರಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ಇವ್ರಿಗೆ ಆಲ್ರೆಡಿ ಕೇತು 12ಕ್ಕೆ ಬಂದಾಗಿಂದನೂ ಕೂಡ ನೆಮ್ಮದಿಯಾಗಿ ನಿದ್ದೆ ಇರೋದಿಲ್ಲ. ಇವರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾ ಇರುತ್ತೆ. ಇದರಿಂದನೇ ಅರ್ಧ ಆರೋಗ್ಯ ಹಾಳಾಗ್ಬಿಡುತ್ತೆ. ನಿದ್ದೆ ಸರಿಗಿಲ್ಲ ಅಂದ್ರೆ ಯಾವ ಕೆಲಸ ಮಾಡೋಕ್ಕೂ ಉತ್ತೇಜನ ಇರೋದಿಲ್ಲ. ಇಲ್ಲಿ ಒಂದಕ್ಕೊಂದು ಕನೆಕ್ಟಿವಿಟಿ ನೋಡಿ. ಇವ್ರಿಗೆ ಕೇತು 12ರಲ್ಲಿ ಇದ್ದಾನೆ, ನಿದ್ದೆ ನೀಟಾಗಿ ಬರ್ತಾ ಇಲ್ಲ, ಕೆಲಸ ಮಾಡಕ್ಕೆ ಉತ್ತೇಜನ ಇಲ್ಲ. ಜೊತೆಗೆ ಶನಿ ಕೂಡ ಇವರಿಗೆ 7ನೇ ಮನೇಲಿ ಸಪ್ತಮ ಸ್ಥಾನದಲ್ಲಿ ಕುತ್ಕೊಂಡು ಲಗ್ನದ ಮೇಲೆ ದೃಷ್ಟಿ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಲೇಜಿನೆಸ್ ಬಂತು. ಸೊ ಎರಡಕ್ಕೂ ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಟ್ ಆಗೋಯ್ತು. ಸೊ ಲೇಜಿನೆಸ್ ಜಾಸ್ತಿ ಇರುತ್ತೆ. ಬೇಗ ಎದ್ದು ಕೆಲಸ ಮಾಡಕ್ ಮನ್ಸು ಬರೋದಿಲ್ಲ. ಮಾಡೋಣ ಬಿಡು, ಆಮೇಲೆ ಮಾಡೋಣ ಬಿಡು, ಇಲ್ಲ ಇವಾಗ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಹೋಗಿ ಕೆಲಸ ಮಾಡ್ಲೇಬೇಕಂತ ಏನೋ ಒಂದು ಕಾರಣದಿಂದ ತಪ್ಪೋಗ್ಬಿಡುತ್ತೆ. ಸೊ ರೆಸ್ಟ್ ಮಾಡ್ಬಿಡೋಣ ಬಿಡು ಅನ್ನೋದು. ರೆಸ್ಟ್ ಅಲ್ಲೂ ಕೂಡ ಇವರಿಗೆ ಆ ರೆಸ್ಟ್ ಸಿಗಲ್ಲ. ಸುಮ್ನೆ ಅವರೇ ಫೀಲ್ ಮಾಡ್ಕೊಂತಾರೆ. ಸುಮ್ನೆ ಕೂತ್ ಕಾಲ ಕಳೆದೆ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅವರೇ ಫೀಲ್ ಮಾಡ್ಕೊಳ್ಳೋ ಅಂತ ಒಂದು ಟೈಮ್ ಕೂಡ ಆಗ್ಬಿಡುತ್ತೆ. ಸೊ ಹಂಗಾಗಿ ಇದಕ್ಕೆ ಕೆಲವು ರೆಮಿಡೀಸ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನ್ ಮಾಡ್ಕೊಬೇಕು ಅಂತ. ಇನ್ನು 2ನೇ ಮನೆಗೆ ಗುರು ದೃಷ್ಟಿ ಇದೆ. ಸೊ ಲಾಭಕ್ಕೇನು ತೊಂದರೆ ಇರೋದಿಲ್ಲ. ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗೇ ಇರುತ್ತೆ. ಹಣಕಾಸು ಬರ್ತಾ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರಗಳಲ್ಲಿ ಏನಾದ್ರು ತೊಡಕುಗಳಾಗಿತ್ತು ಅಂದ್ರೆ ಅದು ಸ್ವಲ್ಪ ಇವರಿಗೆ ಸರಿ ಹೋಗುತ್ತೆ. ಈಗ ಏನಾಗುತ್ತೆ ನೋಡಿ, ಒಬ್ರು ಒಂದೊಂದು ರಾಶಿನಲ್ಲಿ ಇರ್ತಾರೆ, ಲಗ್ನ ಬೇರೆ ಇನ್ಯಾವುದೋ ಆಗಿರುತ್ತೆ. ಸೊ ಲಗ್ನದ ಫಲನೂ ಕೊಡ್ತಾ ಇರುತ್ತೆ, ಈ ಕಡೆ ರಾಶಿ ಫಲ ಸಿಗ್ತಾ ಇರುತ್ತೆ. ನೋಡಿ, ಇವ್ರಿಗೆ ತಾಯಿ ಆರೋಗ್ಯದಲ್ಲಿ ಕೆಟ್ಟೋಗಿತ್ತು, ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂದ್ರೆ ಅದ್ರಲ್ಲಿ ಸ್ವಲ್ಪ ಚೇತರಿಕೆನ ನೋಡ್ಬೋದು. ಮತ್ತೆ ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರಗಳಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದರಲ್ಲಿ ಸ್ವಲ್ಪ ಇವರಿಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಒಂದೊಂದೇ ಪರಿಹಾರಗಳಾಗ್ತಾ ಸಿಗ್ತಾ ಇರುತ್ತೆ. ಏನೇ ನೆಗೆಟಿವಿಟಿ ಬರ್ಬೋದು, ನೆಗೆಟಿವಿಟೀಸ್ ಬಂದೇ ಬರುತ್ತೆ. ಬಿಕಾಸ್ ಶನಿಯ ಒಂದು ದೃಷ್ಟಿ ಕೂಡ ಇವರಿಗೆ 4ನೇ ಮನೆ ಮೇಲಿದೆ. ಇವರ ಲಗ್ನದ ಮೇಲೂ ಇದೆ, 4ನೇ ಮನೆ ಮೇಲೆ ಕೂಡ ಶನಿ ದೃಷ್ಟಿ ಇದೆ. ಸೊ ಹಂಗಾಗಿ ಈ ಕಡೆ ನೆಗೆಟಿವಿಟಿನೂ ಬರ್ತಾ ಇರುತ್ತೆ. ಅದನ್ನ ಸರಿ ಮಾಡ್ಕೊಳಕ್ ಒಂದು ದಾರಿ ಕೂಡ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮುಂದಕ್ಕೆ ಯಾವ್ದೋ ಒಂದ್ ದಿವಸ ನಿನಗೆ ಬರುವಂತ ಕಷ್ಟ ಇವತ್ತೇ ಬರ್ತಾ ಇದೆ, ಅದನ್ನ ಸರಿ ಮಾಡ್ಕೊಳಕ್ ನೀವು ದಾರಿನೂ, ಯಾಕಂದ್ರೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಸರಿ ಮಾಡ್ಕೊಳಕ್ಕೆ ದಾರಿನೂ ಒನ್ ಅಟ್ ಅ ಟೈಮ್ ಸಿಕ್ಕುತ್ತೆ. ಎರಡೂ ಕೂಡ ಒನ್ ಅಟ್ ಅ ಟೈಮ್ ಇವರಿಗೆ ನಡೀತಾ ಇರುತ್ತೆ. ಗುರು ಬದಲಾವಣೆ ಆಗಾದ್ಮೇಲೆ ಏನಾಗುತ್ತೆ, ಬರೀ ಶನಿ ಬದಲಾವಣೆ ಆಗೋವರೆಗೂ ಆ ಭಾವದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಅವಾಗ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಬಟ್ ಗುರು ದೃಷ್ಟಿ ಬೀಳೋವರೆಗೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನ ರಾಹುವಿನ ಸಂಚಾರ ಅಂತ ಬಂದಾಗ, ರಾಹು ಇವರ 6ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಇಲ್ಲೂ ಆರೋಗ್ಯಕ್ಕೆ ಸಮಸ್ಯೆ, ಬ್ಲಡ್ಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಏನೋ ಸಮಸ್ಯೆ ಬರ್ತಾನೆ ಇದೆ, ಆರೋಗ್ಯ ಕೆಡ್ತಾನೆ ಇದೆ. ಎಲ್ಲಿ ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ ನನಗೆ ಏನು ಪರಿಹಾರ ಸಿಗ್ತಾ ಇಲ್ಲ. ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇವಾಗ ಪರಿಹಾರ ತಗೊಳಕ್ಕೂ ಕೂಡ ಒಂದು ಟೈಮ್ ಇದೆ. ಆದ್ರೆ ನೀವು ಅದನ್ನ ಉಪಯೋಗ ಮಾಡ್ಕೋಬೇಕು. ಅಯ್ಯೋ ನಾನು ಎಷ್ಟು ಡಾಕ್ಟರ್ ಹತ್ರ ತೋರಿಸ್ದೆ ಏನು ಉಪಯೋಗ ಆಗಿಲ್ಲ, ಬಟ್ ಇವಾಗ ಹೋಗಿ ಇವಾಗ ಬಂದಿದೆ ಏನೋ ಸಮಸ್ಯೆ, ಅದಕ್ಕೂ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಯಾಕೆಂತಂದ್ರೆ ಗುರು ದೃಷ್ಟಿ ಇದೆ, ಒಳ್ಳೆ ವೈದ್ಯರು ಸಿಗುವಂತದ್ದು ಅಥವಾ ಒಳ್ಳೆ ಪ್ರಿಕಾಷನ್ ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಇನ್ನು ಸಪ್ತಮದಲ್ಲಿ ಶನಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇವ್ರು ಎಷ್ಟೇ ಒಂದು ಕನ್ವಿನ್ಸ್ ಮಾಡಿದ್ರು, ಎಷ್ಟೇ ಒಂದು ತಾಳ್ಮೆಯಿಂದ ಇರ್ತೀನಿ ಅಂತಂದ್ರು, ಯಾಕಂದ್ರೆ 2ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಇವರೇನು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ತಾರೆ, ಒಳ್ಳೆ ರೀತಿಯಿಂದಾನೇ ಮಾತಾಡ್ತಾರೆ. ಇದರಿಂದ ಒಂಚೂರು ಬಚಾವಾಗ್ತಾ ಹೋಗ್ಬೋದು. ಅಷ್ಟೇ ಬಿಟ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಂತೂ ತಪ್ಪೋದಿಲ್ಲ, ಅದು ಸ್ವಲ್ಪ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಏನಂತಂದ್ರೆ ಅಲ್ಲೇ ಕುಜ ಬುಧನು ಇರೋದ್ರಿಂದ ಸ್ವಲ್ಪ ಜಗಳಗಳಾಗುವಂಥದ್ದು, ಅವರು ಸ್ವಲ್ಪ ರ್ಯಾಶ್ ಅಂದ್ರೆ ಯಾರು ಇವ್ರ ಸ್ಪೌಸ್ ಇರ್ತಾರೆ ಅವ್ರು ಸ್ವಲ್ಪ ಜಗಳಗಳಾಡುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ನು ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಅಥವಾ ಮರ್ತೋಗ್ಬಿಡುವಂಥದ್ದು, ಪೇಪರ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಆಗೋದು, ಇದು ಕೂಡ ಇರುತ್ತೆ. ಇನ್ನು ಇವರಿಗೆ 8ರಲ್ಲಿ ಸೂರ್ಯ ಬರೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ರೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತೀರಾ ಅದರಲ್ಲಿ ತೊಡಕುನ ನೋಡ್ಬೇಕಾಗಿ ಬರುತ್ತೆ ಇವರಿಗೆ.
ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು. ಹೌದು. ಸೊ ಹಂಗಾಗಿ ಗೌರ್ಮೆಂಟ್ ಉದ್ಯೋಗಿಗಳು ಕೆಲಸದಲ್ಲಿ ತುಂಬಾ ಕೇರ್ಫುಲ್ ಇರಬೇಕು. ಕೆಲಸಗಳನ್ನ ಪೆಂಡಿಂಗ್ ಇಡಬೇಡಿ. ಯಾವ್ದೋ ಅಧಿಕಾರಿ ದಿಢೀರ್ ಅಂತ ಬರ್ಬೋದು, ಕೆಲಸ ಪೆಂಡಿಂಗ್ ಇದೆ ಅಂತ ಏನೋ ಫೈನ್ ಹಾಕ್ಬೋದು ಅಥವಾ ಕೆಲಸನ ತೆಗ್ದಾಕ್ಬೋದು, ಈ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಸಮಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿ ಬರುತ್ತೆ. ಸೊ ಒಟ್ಟಾರೆಯಾಗಿ ಕನ್ಯಾ ರಾಶಿಯವ್ರಿಗೆ ಕೆಲವೊಂದಷ್ಟು ಏನಂತಾರೆ ಲಾಭಕ್ಕಿಂತ ತೊಡಕುಗಳು ಜಾಸ್ತಿ ಇದೆ ಅಂತ. ಹೌದು, ಲಾಭನೂ ಇದೆ, ತೊಡಕುಗಳು ಇದೆ. ಇವಾಗ ನೋಡಿ ಶುಕ್ರನ್ ಸ್ಥಾನ ಅಂತ ನೋಡಕ್ ಹೋದಾಗ ಶುಕ್ರ 9ನೇ ಕೂತ್ಕೊಂಡಿದ್ದಾನೆ, ಒಳ್ಳೆ ಲಾಭ ಜಾಗದಲ್ಲಿ ಲಾಭದ ಅಧಿಪತಿಯಾಗಿ ಲಾಭ ಸ್ಥಾನದಲ್ಲೇ ಕೂತಿದ್ದಾನೆ. ಒಳ್ಳೆ ಲಾಭನ ನೋಡುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ಬರುವಂತದ್ದು. ಈಗ ನಾನು ಹೇಳಿದೆ ಗೌರ್ಮೆಂಟ್ ಅವ್ರಿಗೆ ಉದ್ಯೋಗಿಗಳಿಗೆ ಏನ್ ತೊಂದರೆ ಇದೆ ಅಂತ ಹೇಳಿದೆ, ಇಲ್ಲಿ ಯಾರೆಲ್ಲ ಗ್ಲಾಮರ್ ವರ್ಲ್ಡ್ ಅಲ್ಲಿ ಇರ್ತಾರೆ, ಆಕ್ಟರ್ಸ್ ಇರ್ತಾರೆ, ಎಲ್ಲರಿಗೂ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಸೊ ಹಿಂಗೆ ಎಲ್ಲ ಮಿಕ್ಸ್, ಕೆಲವೊಂದು ಚೆನ್ನಾಗೂ ಇದೆ, ಕೆಲವೊಂದು ಚೆನ್ನಾಗೂ ಇಲ್ಲ. ಓಕೆ, ಇದು ಆದ್ರೆ ಅವರವರ ದಶಭುಕ್ತಿಗಳ ಆಧಾರದ ಮೇಲೆ ಅದ್ರ ಮೇಲೆ ಇನ್ನೂ ಡಿಪೆಂಡ್ ಆಗುತ್ತೆ. ಬಟ್ ಅಂದ್ರೆ ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ಒಂದು ಸಮಸ್ಯೆಗಳಿಗೆ ಅವರು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಈ ಕನ್ಯಾ ರಾಶಿಯವರಿಗೆ ಯಾವ ಒಂದು ಪರಿಹಾರ ಮಾಡ್ಕೋಬೇಕು? ಪರಿಹಾರ ಅಂದ್ರೆ ನೋಡಿ, ಗುರು ಸ್ಥಾನ ತುಂಬಾ ಚೆನ್ನಾಗಿದೆ. ಸೊ ಹಂಗಾಗಿ ಗುರುಗಳ ಆರಾಧನೆ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತೆ ಇವರಿಗೆ ಏನು ರಾಶಾಧಿಪತಿ ಬುಧನೇ ಹೋಗಿ ಹಿಮ್ಮುಖ ಸಂಚಾರದಲ್ಲಿ ಇರೋದ್ರಿಂದ ಆ ಪೇಪರ್ಗಳಲ್ಲಿ ತೊಂದರೆಗಳಾಗತ್ತೆ, ಮಾತಾಡ್ಬೇಕಾದ್ರೆ ಕೆಲವು ಸಮಸ್ಯೆ ಆಗತ್ತೆ ಅಂತ ಏನು ಹೇಳೋದಲ್ಲ. ಅದಕ್ಕಾಗಿ ಇವರು ಬುಧನ ಆರಾಧನೆ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಮತ್ತೆ ಪ್ರತಿ ಬುಧವಾರ ದಿವಸ ಹೆಸರು ಕಾಳಿಂದ ಮಾಡಿರೋ ಸ್ಪ್ರೌಟ್ಸ್ ಮಾಡ್ಕೊಂಡು ತಿನ್ನುವಂಥದ್ದು. ಇದು ಸ್ವಲ್ಪ ಬುಧನಿಂದ ಏನವ್ರಿಗೆ ನೆಗೆಟಿವಿಟಿ ಆಗ್ತಿದೆ ಅದರಿಂದ ಒಂಚೂರು ಈಚೆ ಬರ್ಬೋದು. ಅಥವಾ ಇವರು ಏನು ಈ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಅಂದ್ರೆ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದು, ಅದು ಕೂಡ ಅದ್ರ ಜೊತೆಗೆ ವೆಂಕಟೇಶ್ವರನ ದರ್ಶನ ಮಾಡಿ ಇಮಿಡಿಯೇಟ್ ಆಗಿ ಅವರು ಲಕ್ಷ್ಮೀ ದರ್ಶನ ಮಾಡ್ಬೇಕು, ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ. ಇದನ್ನ ಒಂದು ಇದ್ರಲ್ಲಿ ಮಾಡ್ಕೊಂಡು ಬಂದ್ರೆ ಇನ್ನೂ ಒಳ್ಳೆ ಲಾಭನ ನೋಡ್ಬೋದು. ಯಾಕಂದ್ರೆ ಇವರಿಗೆ ಶುಕ್ರ ಕೂಡ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಹೌದು, ಇನ್ನು ಅಧಿಕವಾದ ಲಾಭನ ಕೂಡ ಇವರು ನೋಡಬಹುದು. ಇನ್ನು ಕೇತು 12ರಲ್ಲಿ ಇರೋದ್ರಿಂದ ಸ್ವಲ್ಪ ಬೀದಿ ನಾಯಿಗಳಿಗೆ ಆಹಾರ ಹಾಕೋದು ಅಥವಾ ಗಣಪತಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು, ಮತ್ತೆ ಶನಿಯ ಒಂದು ನೆಗೆಟಿವ್ ದೃಷ್ಟಿಗಳೇನಿದೆ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಶನಿವಾರ ದಿವಸ ಸಂಜೆ ಅದೇ ಏನು ಸೂರ್ಯಾಸ್ತದ ನಂತರ ಸ್ವಲ್ಪ ದಾನ ಧರ್ಮ, ಏನ್ ಬೇಕಾದ್ರೂ ದಾನ ಧರ್ಮ ಮಾಡೋದು, ಇದರಿಂದ ಒಂದು ಒಳ್ಳೆ ಇದನ್ನ ನೋಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊ.